ಮಾರ್ಚ್ ಕೊನೆಯಲ್ಲಾದಂಥ ಶನಿಗ್ರಹದ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳೇ ಆಗಿರುತ್ತೆ. ಗ್ಯಾರಂಟಿಯಾಗಿ ನಿಮ್ಮಲ್ಲಿ ಎಷ್ಟೊಂದು ಜನ ಇದರಿಂದ ಆದಂತಹ ರಿಸಲ್ಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರಾ. ಆದರೆ ಇವತ್ತು ನಾವು ಒಂದು ಒಳ್ಳೆ ಗ್ರಹದ ಬಗ್ಗೆ, ಶುಭ ದೃಷ್ಟಿ ಬಗ್ಗೆ ಮಾತಾಡೋಣ. ಅದರ ಆಶೀರ್ವಾದದ ಬಗ್ಗೆನೂ ನಾನಿವತ್ತು ನಿಮಗೆ ಹೇಳ್ತೀನಿ. ಈ ಗ್ರಹದ ಮಹತ್ವ ಏನು ಅಂದ್ರೆ, ಅದು ನಮ್ಮನ್ನ ಕೆಳಗೆ ಬೀಳೋದಕ್ಕೆ ಬಿಡಲ್ಲ, ಯಾವಾಗ್ಲೂ ಕೈ ಹಿಡಿದು ನಿಮ್ಮನ್ನ ಕಾಪಾಡ್ತಾನೇ ಇರುತ್ತೆ. ನೀವು ಯಾವುದೋ ತೊಂದರೆಯಲ್ಲಿ ಸಿಕ್ಕಿದ್ದೀರಾ ಅನ್ನೋ ಸಮಯದಲ್ಲಿ ಒಂದು ಕಾಣದ ಕೈಯಿಂದ ನಿಮಗೆ ಸಹಾಯ ಮಾಡಿಸುತ್ತೆ. ಸೊ ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ಅತ್ಯಂತ ಶುಭ ಗ್ರಹ ಆದಂತ ಗುರುಗ್ರಹದ ಬಗ್ಗೆ. ಆಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ್ಯದಲ್ಲಿ ಗುರುಗ್ರಹನ ನಾವು ಅತ್ಯಂತ ಶುಭ ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ದೇವತಾ ಗ್ರಹ. ಅದು ಯಾವಾಗ್ಲೂ ನಮಗೆ ಒಳ್ಳೇದೇ ಮಾಡತ್ತೆ, ಕೆಲಸಗಳನ್ನ ಸುಲಭ ಮಾಡತ್ತೆ. ಶನಿ, ರಾಹು, ಕೇತು, ಕುಜ ಗ್ರಹಗಳು ನಿಮಗೆ ತೊಂದರೆ ತಂದ್ರೆ ಗುರುಗ್ರಹ ನಿಮ್ಮನ್ನ ಸದಾಕಾಲ ರಕ್ಷಣೆ ಮಾಡತ್ತೆ. ಹಾಗಾದ್ರೆ ಬನ್ನಿ, 2025ರಲ್ಲಿ ಗುರುಗ್ರಹದ ಬದಲಾವಣೆಯಿಂದ ಯಾವ ಯಾವ ರಾಶಿಗೆ ಏನೇನು ಫಲ ಸಿಗತ್ತೆ ಅಂತ ನೋಡೋಣ. ಬದಲಾವಣೆ ಎಲ್ಲಿ ಆಗ್ತಿದೆ ಅಂತಿದ್ದೀರಾ? ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಾ ಇದೆ. ಇದೇ 2025ರ ಮೇ 14ರಂದು. ಹಾಗಾದ್ರೆ ಎಲ್ಲ 12 ರಾಶಿಗಳಿಗೂ ಗುರುಗ್ರಹ ಒಳ್ಳೇದೇ ಮಾಡತ್ತಾ? ಇಲ್ಲ, ಕೆಲವೊಂದು ರಾಶಿಗಳಿಗೆ ಇದು ತೊಂದರೆಯನ್ನ ಕೊಡುತ್ತೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾ ಮುಖ್ಯ ಆಗತ್ತೆ. ಹಾಗಾದ್ರೆ ಬನ್ನಿ, ಶ್ರೀ ಸೌರಭ ಯೂಟ್ಯೂಬ್ ಚಾನೆಲ್ ಅಲ್ಲಿ ವೃಷಭ ರಾಶಿಯವರ ಫಲಾನುಫಲಗಳನ್ನ ನೋಡೋಣ. ಗುರುಗ್ರಹ ನಿಮ್ಮ ಲಗ್ನದಿಂದ 2ನೇ ಮನೆಗೆ ಬರ್ತಿದೆ. ನೀವು ಮೊದಲನೇದಾಗಿ ನೋಡೋದಾದ್ರೆ ಇದು ನಿಮ್ಮ ಶಬ್ದಗಳ ಭಂಡಾರವನ್ನ ಹೆಚ್ಚಿಸುತ್ತೆ, ನಿಮ್ಮ ಮಾತಿನ ಮೇಲೆ ಪರಿಣಾಮ ಬೀರುತ್ತೆ. ನಿಮಗೆ ಯಾವ್ದಾದ್ರು ಹೊಸ ಭಾಷೆಗಳನ್ನ ಕಲಿಬೇಕು ಅನ್ನೋದಾದ್ರೆ ಇದು ಅತ್ಯಂತ ಒಳ್ಳೆಯ ಸಮಯ. ಹಾಗೆ ನಿಮ್ಮ ಮನೆಯವರು, ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮ ಮಾತನ್ನ ಹೆಚ್ಚಾಗಿ ಕೇಳೋದಿಕ್ಕೆ ಶುರು ಮಾಡ್ತಾರೆ. ನಿಮ್ಮ ಮಾತಲ್ಲಿ ಒಂದು ತೂಕ ಬರುತ್ತೆ. ಯಾರಾದ್ರೂ ನಿಮ್ಮ ಅಡ್ವೈಸನ್ನ ಅಥವಾ ಸಜೆಷನ್ಸ್ ನೀವು ಯಾರಿಗಾದ್ರೂ ಕೊಟ್ರಿ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಿಮಗೊಂಥರ ಖುಷಿ ಆಗುತ್ತೆ, ಮನಸ್ಸಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಆಗುತ್ತೆ, ಒಂಥರ ಆಟಿಟ್ಯೂಡೂ ಬರಕ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಆದ್ರೆ ಇದೊಂಥರ ಒಳ್ಳೆ ಆಟಿಟ್ಯೂಡ್. ಹಾಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ ಯಾರಿಗಾದ್ರೂ, ಅಥವಾ ಮನಿ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ ಅದೆಲ್ಲ ಕ್ರಮೇಣ ಕಮ್ಮಿ ಆಗ್ಕೊಂಡು ಬರುತ್ತೆ. ಹಾಗೆ ಈ ಸಮಯದಲ್ಲಿ ನಿಮ್ಮ ಆಹಾರ ಸೇವನೆ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಎಕ್ಸ್ಪ್ಯಾನ್ಷನ್ ಪ್ಲಾನೆಟ್ ಆದಂತಹ ಗುರುಗ್ರಹ ನಿಮ್ಮ 2ನೇ ಮನೆಯಲ್ಲಿ ಬಂದು ಕೂರ್ತಿರೋದ್ರಿಂದ ನಿಮ್ಮ ಫುಡ್ ಇಂಟೇಕ್ ಜಾಸ್ತಿ ಆಗುತ್ತೆ. ನೀವೇ ಅನ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ, ಹಗಲು ರಾತ್ರಿ ನೋಡದೆ ನಾನು ಏನಪ್ಪ ಇಷ್ಟೊಂದು ತಿಂತಾ ಇದ್ದೀನಿ ಅಂತ. ಬೇರೆಯವರು ನನ್ನ ಹತ್ರನೇ ನನ್ನ ಪಕ್ಕನೇ ತುಂಬಾ ಕಮ್ಮಿ ತಿಂತಿದ್ದಾರೆ, ಆದ್ರೆ ನಾನು ಇಷ್ಟೊಂದು ತಿಂತಿದ್ದೀನಲ್ಲ ಅಂತ ನಿಮಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಆದ್ರೆ ಆಹಾರ ಜಾಸ್ತಿ ಸೇವನೆ ಮಾಡೋದು ಕೆಟ್ಟ ವಿಷಯ ಏನಲ್ಲ, ಆದ್ರೆ ಇದು ಹೀಗೆ ಮುಂದುವರೆದ್ರೆ ನಿಮ್ಮ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೀವು ಗಮನ ವಹಿಸಬೇಕಾಗತ್ತೆ. ಇನ್ನ 2ನೇ ಮನೆ ವೃಷಭ ರಾಶಿಯವರಿಗೆ ಧನಭಾವದ ಬಗ್ಗೆನೂ ಹೇಳುತ್ತೆ. ಧನ ಅಂದ್ರೆ ಹಣದ ವಿಚಾರವಾಗಿ ಹೇಳೋದಾದ್ರೆ ಈ ಅವಧಿಯಲ್ಲಿ ನೀವು ಸೇವಿಂಗ್ಸ್ ನ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ಗುರುಗ್ರಹ ಅಥವಾ ಗುರುಗಳು ಯಾವಾಗ್ಲೂ ನೀವು ತಗೊಳ್ಳಿ, ಕಷ್ಟದಲ್ಲಿರೋರು ತಗೊಳ್ಳಿ, ಇವ್ರಿಗೇನಾದ್ರೂ ಹಣದ ಸಹಾಯ ಆಗುತ್ತಾ ಕೊಡಿ ಅಂತ ಹೇಳುತ್ತೋ ಹೊರತಾಗಿ ಗುರು ಯಾವಾಗ್ಲೂ ತನ್ನ ಹತ್ರ ಹಣನ ಉಳಿಸ್ಕೊಳ್ಳೋಣ, ಸೇವಿಂಗ್ಸ್ ಮಾಡ್ಕೊಳ್ಳೋಣ, ಮುಂದಕ್ಕೇನೋ ಕಷ್ಟ ಬರುತ್ತೆ ಅವಾಗ ನೋಡ್ಕೊಳ್ಳೋಣ ಅಂತ ಅನ್ನೋದೆಲ್ಲ ಗುರುವಿನ ನೀತಿ ಅಲ್ಲ. ಹಾಗಾಗಿ ಈ ಅವಧಿಯಲ್ಲಿ ನೀವು ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಹಾಗಾಗಿ ನಾನು ಇದಕ್ಕೆ ಪರಿಹಾರ ಹೇಳೋದಾದ್ರೆ, ನೀವು ಮನಸ್ಫೂರ್ತಿಯಾಗಿ ನಿಮ್ಮ ಹಣವನ್ನ ಯಾರಿಗಾದ್ರೂ ಕೊಡಿ ಅಥವಾ ಡೊನೇಟ್ ಮಾಡಿ, ಯಾವುದಾದ್ರೂ ಸಮಾಜಮುಖಿ ಕೆಲಸಗಳನ್ನ ಮಾಡಿ. ಹೀಗೆ ಮಾಡಿದ್ರೆ ಹಣ ನಿಮ್ಮ ಹತ್ರ ಅದು ಜಾಸ್ತಿಯಾಗಿ ವಾಪಸ್ ಬರುತ್ತೋ ಹೊರತಾಗಿ ಕಷ್ಟಕರ ರೂಪದಲ್ಲಿ ನಿಮ್ಮ ಹತ್ರ ಮತ್ತೆ ಬರಲ್ಲ. ಹಾಗೆ ನಿಮ್ಮ ಖರ್ಚುನೂ ಜಾಸ್ತಿ ಆಗೋ ಸಂಭವ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮಗೆ ಅವಶ್ಯಕತೆ ಇದ್ರೆ ಮಾತ್ರ ಖರ್ಚನ್ನ ಮಾಡಿ, ಅವಶ್ಯಕತೆ ಇದ್ರೆ ಮಾತ್ರ ಯಾವುದಾದ್ರೂ ವಸ್ತುಗಳನ್ನ ಖರೀದಿ ಮಾಡಿ. ಇನ್ನು ಗುರುಗ್ರಹದ ದೃಷ್ಟಿ 6ನೇ ಮನೆ, 8ನೇ ಮನೆ ಹಾಗೂ 10ನೇ ಮನೆ ಮೇಲೆ ಬೀಳ್ತಿರೋದ್ರಿಂದ ಯಾವ್ದಾದ್ರೂ ಬಿಸ್ನೆಸ್ ಇದ್ರೆ, ನಿಮ್ಮ ತಂದೆಯವರು ಯಾವ್ದಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅದು ತುಂಬಾ ಹೈ ಲೆವೆಲ್ಗೆ ಹೋಗುತ್ತೆ. ಹಾಗೆ ನೀವು ಯಾವ ಫೀಲ್ಡಲ್ಲೇ ಕೆಲಸ ಮಾಡ್ತಿದ್ರು ಜಾಸ್ತಿ ಹಣವನ್ನ ನೀವು ಈ ಸತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ಕಮ್ ಜಾಸ್ತಿ ಬರುತ್ತೆ ನಿಮಗೆ, ಆದರೆ ಅದನ್ನ ಸೇವ್ ಮಾಡೋದು ನಿಮ್ಮ ಕೈಯಲ್ಲಿದೆ. ನೀವು ನೋಡಿಕೊಂಡು ಸೇವ್ ಮಾಡ್ಕೋಬೇಕಾಗತ್ತೆ. ಅತಿಯಾಗಿ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಇಲ್ಲ ನಮಗೆ ಹಣದ ಅವಶ್ಯಕತೆ ತುಂಬಾ ಇದೆ, ನಾವು ಸೇವ್ ಮಾಡಲೇಬೇಕು ಅನ್ನೋದಾದ್ರೆ ಎಲ್ಲಾದ್ರೂ FD ಮಾಡಿ, RD ಮಾಡಿ, ಅಥವಾ ನಂಬಿಕಸ್ಥ ಜನರ ಕೈಗೆ ನಿಮ್ಮ ಹಣವನ್ನ ಕೊಡಿ. ಇಲ್ಲಾಂದ್ರೆ ಹಣ ಹೇಗೆ ಬರುತ್ತೋ ಹಾಗೆ ಖರ್ಚಾಗತ್ತೆ. ಹಾಗೆ ವೃಷಭ ರಾಶಿಯಲ್ಲಿರೋ ಅತ್ತೆ ಅಥವಾ ಸೊಸೆಯ ನಡುವೆ ಸಂಬಂಧ ಚೆನ್ನಾಗಾಗತ್ತೆ ಈ ವರ್ಷ. ಹಾಗೆ ಅಕ್ಟೋಬರ್ ಇಂದ ಡಿಸೆಂಬರ್ ನಡುವೆ ಗುರುಗ್ರಹ ಕಟಕ ರಾಶಿಗೆ ಹೋಗೋ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸವನ್ನ ಕೈಗೊಳ್ತೀರಾ. ಮತ್ತೆ ಇದು ಡಿಸೆಂಬರ್ನ ನಂತರ ವಾಪಸ್ ಮಿಥುನ ರಾಶಿಗೆ ರೆಟ್ರೋಗ್ರೇಡ್ ಆಗಿ ವಾಪಸ್ ಬಂದಾಗ ನೀವು ನಿಮ್ಮ ಮಾತಿನ ಮೇಲೆ ನಿಗಾವನ್ನ ವಹಿಸಬೇಕಾಗತ್ತೆ. ನಿಮ್ಮ ಮಾತಿನ ಮೇಲೆ
ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಯಾಕಂದರೆ ನೀವು ಮಾತನ್ನು ತುಂಬ ಸ್ಟ್ರೇಟಾಗಿ ಆಡೋದಕ್ಕೆ ಶುರು ಮಾಡ್ತೀರಾ. ನೀವು ಪ್ರೌಡ್ ಫೀಲ್ ಮಾಡ್ಬೋದು, ನಾನು ಏನು ಮಾತಿದೆಯೋ ಅದನ್ನು ಸೀದಾ ಹೇಳ್ತೀನಿ, ನಾನೇನು ಮುಚ್ಚುಮರೆ ಮಾಡಲ್ಲ ಅಂತ. ಆದರೆ ಇದು ಯಾವ ಪ್ರೌಡ್ ಫೀಲ್ ಮಾಡುವಂಥ ವಿಷಯ ಅಲ್ಲ. ನಾವು ಸಮಾಜದ ನಡುವೆ ಇದ್ದೀವಿ, ಮಾತನ್ನು ತಗ್ಗಿ ಬಗ್ಗಿ ನೋಡಿ ಮಾತಾಡಬೇಕಾಗತ್ತೆ. ಯಾಕಂದರೆ ನೀವು ಈ ಥರ ಮಾತನ್ನು ನಿಮ್ಮ ತುಂಬ ಹತ್ತಿರದವ್ರ ಜೊತೆನೇ ಮಾತಾಡಬೇಕಾಗತ್ತೆ. ಅವರ ಭಾವನೆಗಳಿಗೆ ಬೆಲೆ ಕೊಟ್ಟು ನೀವು ನೇರ ಮಾತಾಡೋದು ಕಮ್ಮಿ ಮಾಡಿ ಸ್ವಲ್ಪ ಶುಗರ್ ಕೋಟೆಡ್ ವರ್ಡ್ಸ್ ಮಾತಾಡಲೇಬೇಕಾಗತ್ತೆ. ಈ ಸಂದರ್ಭದಲ್ಲಿ ಯಾವುದೇ ಕಾಮೆಂಟ್ ಪಾಸ್ ಮಾಡಬೇಕಾದ್ರೂ ತುಂಬ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಗುರುಗ್ರಹ ವೃಷಭ ರಾಶಿಯವರಿಗೆ ಅತ್ಯಂತ ಒಳ್ಳೆ ಫಲಗಳನ್ನೇ ಕೊಡ್ತಾ ಇದೆ. ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ, ಬಿಸ್ನೆಸ್ ಚೆನ್ನಾಗಾಗತ್ತೆ, ನೀವು ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರ್ತೀರಾ. ಮನಿ ಸೇವಿಂಗ್ ಮಾಡುವಂಥ ವಿಚಾರದಲ್ಲಿ ಒಂದು ಹೇಳೋದಾದ್ರೆ ಯಾವುದಾದ್ರೂ ಗುರುಗಳನ್ನು ನಿಮ್ಮ ಮನೆಗೆ ಕರೆದು ಆತಿಥ್ಯವನ್ನ ಕೊಡಿ, ಅಥವಾ ಯಾವುದಾದ್ರೂ ದೇವಸ್ಥಾನಗಳಿಗೆ ಡೊನೇಷನ್ ಅನ್ನ ಕೊಡಿ. ಹೀಗೆ ಮಾಡೋದ್ರಿಂದ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.